ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯಾವ ಒಬ್ಬ ವ್ಯಕ್ತಿ ಅವನಲ್ಲಿ ಏನ್ ಗುಣಗಳಿದ್ರೆ ಮಹಾ ಜನಸಮೂಹದ ಮೇಲೆ ಅವನು ತನ್ನ ಪ್ರಭುತ್ವವನ್ನ ಸ್ಥಾಪಿಸ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ಯಾವ ಒಬ್ಬ ಬುದ್ಧಿವಂತನಾಗಿರುವಂಥವನು ಡಂಭತನ, ಮೋಹ, ಮಾತ್ಸರ್ಯ, ಪಾಪಕರ್ಮಗಳು, ಆಮೇಲೆ ರಾಜದ್ರೋಹ, ಚಾಡಿ ಮಾತು, ಸಮೂಹದ ಜೊತೆ ಅಂದ್ರೆ ತಮ್ಮ ಸಮೂಹದವರ ಜೊತೆನೆ ವೈರತ್ವವನ್ನ ಸಾಧಿಸ್ಕೊಳ್ಳೋದು, ಆಮೇಲೆ ಸ್ವಾರ್ಥಿ ಆಗಿರ್ತಾನೋ, ಹುಚ್ಚನಾಗಿರ್ತಾನೋ, ಆಮೇಲೆ ದುರ್ಜನರ ಜೊತೆ ವಿವಾದವನ್ನ ಬಿಟ್ಟು ಬಿಡ್ತಾನೋ ಅವನು ನಿಜವಾಗ್ಲೂ ಶ್ರೇಷ್ಠ. ಅಂದ್ರೆ ಯಾರು ಇದನ್ನೆಲ್ಲ ಬಿಟ್ಟಿರ್ತಾನೋ ಅವನು ಶ್ರೇಷ್ಠ ಅಂತ. ಅಂದ್ರೆ ಏನು? ಬುದ್ಧಿವಂತನಾಗಿರಬೇಕು, ಅವನು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತಾನೆ. ಡಂಬತನವನ್ನ, ಮೋಹ, ಮಾತ್ಸರ್ಯ, ಪಾಪಕರ್ಮಗಳನ್ನ, ರಾಜದ್ರೋಹ ಮತ್ತೆ ಚಾಡಿ ಮಾತು ಹೇಳೋದು, ತನ್ನ ಸಮೂಹದವರ ಜೊತೆ ವೈರತ್ವವನ್ನು ಇಟ್ಕೊಳ್ಳೋದು, ಅಥವಾ ಸ್ವಾರ್ಥಿಯಾಗಿರೋದು, ಹುಚ್ಚನಾಗಿರೋದು, ಆಮೇಲೆ ದುರ್ಜನರ ಜೊತೆ ವಿವಾದವನ್ನ, ಇದನ್ನೆಲ್ಲ ಯಾರು ಬಿಟ್ಟಿರ್ತಾನೋ ಅವನು ನಿಜವಾಗ್ಲೂ ಶ್ರೇಷ್ಠ. ಆಮೇಲೆ ಯಾರು ದಾನ, ಹೋಮ, ದೇವರ ಪೂಜೆ, ಮಂಗಳಕರವಾದಂಥ ಕೆಲಸಗಳು, ಪ್ರಾಯಶ್ಚಿತ್ತ ಮತ್ತೆ ಅನೇಕ ರೀತಿಯ ಲೌಕಿಕ ಆಚಾರಗಳು, ಈ ರೀತಿ ಪ್ರತಿನಿತ್ಯ ಮಾಡುವಂತಹ ಕೆಲಸಗಳಿರುತ್ತಲ್ಲ ಅದನ್ನ ಮಾಡ್ತಾನೋ ದೇವತೆಗಳು ಅಂತಹವನ ಅಭ್ಯುದಯದ ಸಿದ್ಧಿಯನ್ನ ಮಾಡ್ತಾರೆ. ಅಂದ್ರೆ ನಾವು ಮುಂದುವರಿಬೇಕು ಅಂತ ನಮಗಿದ್ರೆ ಪ್ರತಿನಿತ್ಯ ಮಾಡಲೇಬೇಕಾದಂಥ ಕೆಲವೊಂದು ಕೆಲಸಗಳಿದೆ. ಅಂದರೆ ದಾನ ಮಾಡಬೇಕು, ನಾವು ಹೋಮಗಳನ್ನು ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಮಂಗಳಕರವಾದಂಥ ಕೆಲಸಗಳನ್ನು ಮಾಡಬೇಕು, ಪ್ರಾಯಶ್ಚಿತ್ತ ಅಂದರೆ ನಾನಿವತ್ತು ಯಾರಿಗಾದರೂ ಏನಾದರೂ ತೊಂದರೆ ಕೊಟ್ಟಿದ್ರೆ, ಮೋಸ ಮಾಡಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ನಾವು, ಆಯಿತಾ. ಆಮೇಲೆ ಬೇಕಾದಷ್ಟು ಲೌಕಿಕ ಆಚಾರ ವಿಚಾರಗಳಿದೆ ನಮ್ಮ ಧರ್ಮಗ್ರಂಥಗಳಲ್ಲಿದೆ. ಅದನ್ನೆಲ್ಲ ಪ್ರತಿನಿತ್ಯ ಯಾರು ಮಾಡ್ತಾನೋ ಅವರಿಗೆ ದೇವತೆಗಳು ಅವನಿಗೆ ಉನ್ನತಿಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾರೆ ಅನ್ನೋದು ಇದರ ಅರ್ಥ. ಆಮೇಲೆ ಯಾರು ತನಗೆ ಸರಿ ಸಮಾನರಾಗಿರ್ತಾರಲ್ಲ ಅವರ ಜೊತೆ ಮದುವೆ ಆಗ್ತಾರೋ, ಆಮೇಲೆ ಮಿತ್ರತ್ವವನ್ನ ಬೆಳೆಸ್ಕೊಳ್ತಾರೋ, ವ್ಯವಹಾರಗಳನ್ನ ಮಾಡ್ತಾರೋ, ಮತ್ತೆ ಮಾತಾಡ್ತಾರೋ, ಹೀನ ಪುರುಷರ ಜೊತೆ ಅವರು ಮಾತಾಡೋದಿಲ್ಲ, ಆದರೆ ತನ್ನ ಸರಿಸಮಾನರಾಗಿರೋರ ಜೊತೆ ಮಾತಾಡೋದು, ಮತ್ತೆ ಗುಣಗಳಲ್ಲಿ ಶ್ರೇಷ್ಠವಾಗಿರುವಂತಹ ವ್ಯಕ್ತಿಗಳನ್ನ ಸದಾ ಮುಂದೆ ಇಡ್ತಾನೋ ಅಂತಹ ವಿದ್ವಾಂಸನ ನೀತಿ ಇದೆಯಲ್ಲ ಅದು ನಿಜವಾಗ್ಲೂ ಶ್ರೇಷ್ಠವಾಗಿದೆ. ನೋಡಿ, ನಾವು ಮದುವೆ ಆಗಬೇಕು ಅಂತಂದ್ರೆ ನಮ್ಮ ಸರಿ ಸಮಾನವಾಗಿರೋರ ಜೊತೆ ಆಗಬೇಕು. ನಮಗಿಂತ ಮೇಲೂ ಇರಬಾರ್ದು, ನಮಗಿಂತ ಕೀಳಾಗೂ ಇರಬಾರ್ದು. ಸರಿ ಸಮಾನವಾಗಿದ್ರೆ ಅದು ತೂಗಿಸ್ಕೊಂಡು ಹೋಗುತ್ತೆ. ಅದೇ ರೀತಿ ಒಂದು ಫ್ರೆಂಡ್ಶಿಪ್ ಮಾಡಬೇಕು ಅಂದರೂ ಕೂಡ ನಮಗೆ ಸರಿ ಸಮಾನರಾಗಿರ್ತಾರಲ್ಲ ಅಂಥವರ ಜೊತೆ ಆಗಬೇಕು. ವ್ಯವಹಾರ ಮಾಡಬೇಕಾದ್ರೂ ಅಷ್ಟೇ, ಮಾತಾಡಬೇಕಾದ್ರೂ ಅಷ್ಟೇ. ಆಮೇಲೆ ಯಾರು ಹೀನ ಪುರುಷರು ಅಲ್ಲದೆ ಇರ್ತಾರೋ ಅಂಥವರು ಮತ್ತು ಗುಣಗಳಲ್ಲಿ ಶ್ರೇಷ್ಠವಾಗಿರಬೇಕು ಅಂಥ ವ್ಯಕ್ತಿಗಳನ್ನು ಯಾವಾಗಲೂ ಮುಂದೆ ಇಟ್ಟಿರ್ತಾರೆ. ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅಂಥ ಒಬ್ಬ ವ್ಯಕ್ತಿಯ ಸಲಹೆಯನ್ನು ಪಡೆದು, ಅಂದರೆ ಅವರನ್ನು ಮುಂದಿಟ್ಕೊಂಡು ನಾವು ಕೆಲಸಗಳನ್ನು ಮಾಡುವಂಥದ್ದು. ಅಂಥ ವಿದ್ವಾಂಸ ಇದ್ದಾನಲ್ಲ ಅವನ ನೀತಿ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ತನ್ನ ಆಶ್ರಿತ ಜನಗಳಿಗೆ ಹಂಚಿ, ಅಂದರೆ ತನ್ನನ್ನು ಆಶ್ರಯಿಸಿ ಕೆಲವೊಂದು ಜನಗಳಿದ್ದಾಗ ಅಂಥ ಜನಗಳಿಗೆಲ್ಲ ಹಂಚಿ ತಾನು ಸ್ವಲ್ಪನೇ ತಿಂತಾನೋ, ಮತ್ತೆ ಹೆಚ್ಚು ಕೆಲಸ ಮಾಡಿ ಸ್ವಲ್ಪ ಮಲಗ್ತಾನೋ, ಮತ್ತೆ ಯಾರಾದರೂ ಬೇಡದಾಗ ಅಥವಾ ಕೇಳಿದಾಗ ಅವನು ಅವ್ರ ಫ್ರೆಂಡ್ ಅಲ್ದಿದ್ರೂ ಕೂಡ ಅವರಿಗೆ ಹಣವನ್ನು ಕೊಡ್ತಾನೋ, ಅಥವಾ ಏನೋ ನೋಡಿ ಏನೋ ಕಷ್ಟ ಅಂದ್ಕೊಂಡು ಬಂದಿರ್ತಾರೆ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅವ್ರ ಹತ್ರ, ಅವ್ರು ಯಾರು ಏನು ಅಂತ ಗೊತ್ತಿರೋದಿಲ್ಲ, ಆದರೂ ಕೂಡ ಅಲ್ಲಿ ಕಷ್ಟ ಅನ್ನೋದು ದುಃಖ ಆಗ್ತಾ ಇದೆ, ಅವ್ರಿಗೆ ನೋವಿದೆ, ಅವ್ರಿಗೆ ಪ್ರಾಬ್ಲಮ್ ಇದೆ, ನನ್ನ ಕೈಯಲ್ಲಿ ಆ ಟೈಮಲ್ಲಿ ಸಹಾಯ ಮಾಡೋಕ್ಕಾಗ್ತಾ ಇದೆ ಅಂತಂದಮೇಲೆ ಮಾಡಬೇಕು. ಆ ಒಂದು ಗುಣ ಅಂದರೆ ಮಿತ್ರನಲ್ಲದೆ ಇದ್ರೂ ಕೂಡ ಅವ್ರಿಗೆ ಹಣವನ್ನು ಕೊಡ್ತಾನೋ ಆ ಮನಸ್ವಿ ಪುರುಷನನ್ನ ಎಲ್ಲ ಅನರ್ಥಗಳು ಇದೆಯಲ್ಲ ಅದು ದೂರದಿಂದನೇ ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನಸ್ಸಿನಿಂದ ಒಳ್ಳೆ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅಂಥ ವ್ಯಕ್ತಿ ಹತ್ರ ಅನರ್ಥಗಳು ಕೂಡ ಹತ್ರನೂ ಸುಳಿಯಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಯಾರು ತನ್ನ ಇಚ್ಛೆಗೆ ಅನುಕೂಲವಾಗಿ ಮತ್ತೆ ಬೇರೆಯವರ ಇಚ್ಛೆಗೆ ವಿರುದ್ಧವಾದಂಥ ಕೆಲಸಗಳನ್ನ ಬೇರೆ ಜನರು ಇದರ ಬಗ್ಗೆ ಸ್ವಲ್ಪನೂ ತಿಳ್ಕೊಂಡಿರೋದಿಲ್ವೋ, ಅಂದರೆ ನನ್ನ ಇಚ್ಛೆಗೆ ಅನುಕೂಲವಾಗಿ ಬೇರೆಯವರ ಇಚ್ಛೆಗೆ ನಾನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಗೊತ್ತಿರೋದಿಲ್ವೋ, ಆಮೇಲೆ ಮಂತ್ರ ಅನ್ನೋದು ಗುಪ್ತವಾಗಿರುತ್ತೋ, ಮತ್ತು ಅಭೀಷ್ಟ ಕಾರ್ಯಗಳು ಅಂದರೆ ನಾನು ಅಂದ್ಕೊಂಡಿರೋ ಕಾರ್ಯಗಳು ಸರಿಯಾಗೋ ಕಾರಣದಿಂದ ಅವನ ಕೆಲಸ ಸ್ವಲ್ಪನೂ ಕೆಡೋದಿಲ್ಲ.
ನೋಡಿ, ನಾವೇನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ, ಅದು ಸರಿಯಾಗಿ ನಡಿಬೇಕು ಅಂತಂದರೆ ನಮ್ಮ ಇಚ್ಛೆಯ ಪ್ರಕಾರ ಆ ಕೆಲಸ ನಡಿಬೇಕೇ ಹೊರತು ಬೇರೆಯವ್ರು ಹೇಳಿದಾಗ ಅದು ನಡೀಬಾರ್ದು, ಆಯಿತಾ? ಅದ್ರ ಬಗ್ಗೆ ಬೇರೆಯವ್ರಿಗೂ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಮತ್ತು ಆ ಒಂದು ಕೆಲಸ ಏನು ಮಾಡಬೇಕು ಅಂತಿದೀವೋ ಅದು ಗುಪ್ತವಾಗಿರಬೇಕು. ಆಮೇಲೆ ನಾವು ಅಂದ್ಕೊಂಡಿರೋ ಕೆಲಸ ಇರುತ್ತಲ್ಲ, ಅಂದರೆ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಇದೇ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಬೇರೆಯವರು ಮುಂದೆ ಎಲ್ಲರ ಮುಂದೆನೂ ಹೇಳ್ಕೊಂಡೆ ನಾವು ಇಷ್ಟಪಟ್ಟಿರುವಂಥ ಕೆಲಸಗಳು, ಆಮೇಲೆ ಬೇರೆಯವರ ಇಷ್ಟಕ್ಕೆ ವಿರುದ್ಧವಾದ ಕೆಲಸಗಳನ್ನು, ಅಂದರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಆ ರೀತಿ ನಾವು ಅದನ್ನು ಗೂಢವಾಗಿ ಇಟ್ಕೊಂಡು ಆ ಕೆಲಸ ಮಾಡ್ತೀವೋ, ನಿಜವಾಗ್ಲೂ ಅಂಥ ಅಭಿಷ್ಟ ಕಾರ್ಯಗಳು ಸರಿಯಾಗಿ ಆಗುವ ಕಾರಣದಿಂದ ಅವನ ಕೆಲಸ ಸ್ವಲ್ಪನೂ ಕೆಡೋದಿಲ್ಲ. ಅಂದರೆ ಎಲ್ಲವನ್ನ ಸರಿಯಾಗಿ ಅವನು ಪ್ಲ್ಯಾನ್ ಮಾಡಿ ಮಾಡುವುದರಿಂದ. ಯಾವ ಮನುಷ್ಯ ಎಲ್ಲ ಜೀವಿಗಳಿಗೂ ಕೂಡ ಶಾಂತಿಯನ್ನು ಕೊಡೋದ್ರಲ್ಲಿ ತತ್ಪರನಾಗಿರ್ತಾನೋ, ಅಂದರೆ ಬೇರೆಯವರು ದುಃಖದಲ್ಲಿ ಇರೋದೇ ಅವನು ನೋಡೋದಕ್ಕಾಗೋದಿಲ್ಲ, ಎಲ್ಲರೂ ಸಂತೋಷವಾಗಿರಬೇಕು ಅಂತ ಅವನು ಇಷ್ಟಪಡ್ತಾನೆ, ಅದಕ್ಕೆ ತಾನೂ ಕೂಡ ಕೆಲಸ ಮಾಡ್ತಾನೆ. ಆಮೇಲೆ ಸತ್ಯವಾದಿ ಆಗಿರ್ತಾನೋ, ಕೋಮಲನಾಗಿರ್ತಾನೋ, ಬೇರೆಯವರಿಗೆ ಗೌರವ ಕೊಡುವಂಥವನಾಗಿರ್ತಾನೋ, ಮತ್ತು ಪವಿತ್ರವಾದಂತಹ ವಿಚಾರವಂತನಾಗಿರ್ತಾನೋ, ಅಂದರೆ ಒಳ್ಳೆಯ ವಿಚಾರಗಳೇ ಅವನ ಮನಸ್ಸಲ್ಲಿ ಓಡ್ತಾ ಇರುತ್ತೆ, ಅಂಥವನು ಒಳ್ಳೆಯ ಗಣಿಯಿಂದ ಹೊರಬಂದು ಹೊಳೆತಾ ಇರುವಂಥ, ಅಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಗಣಿ ಇರುತ್ತಲ್ಲ, ಅಲ್ಲಿಂದ ಯಾವುದೋ ಒಂದು ಹೊಳಿತಾ ಇರುತ್ತಲ್ಲ, ಅಂಥ ಶ್ರೇಷ್ಠ ರತ್ನದ ಹಾಗೆ ಅವನು ತನ್ನ ಜಾತಿಯವರಲ್ಲೇ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾನೆ. ಇವಾಗ ಅಂಬೇಡ್ಕರ್ ಇದ್ದಾರೆ, ಹೇಗೆ ಅವರು ಆ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಅನ್ನಿಸ್ಕೊಳ್ತಾರೆ ನೋಡಿ, ಆ ರೀತಿ. ಅಂದರೆ ಗಣಿಯಿಂದ ಹೊರಬಂದ ಒಂದು ಶ್ರೇಷ್ಠ ರತ್ನ ಹೇಗೆ ಹೊಳೆಯುತ್ತೋ ಹಾಗೆ ತನ್ನ ಜಾತಿಯವರಲ್ಲಿ ಅವನು ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾನೆ. ಯಾರಿಗೆ ಈ ರೀತಿ ಎಲ್ಲ ಗುಣಗಳಿರುತ್ತೋ ಅಂಥವನು. ಏನು ಗುಣಗಳಿರಬೇಕು? ಶಾಂತಿ, ಬೇರೆಯವರು ಕೂಡ ಶಾಂತವಾಗಿರಬೇಕು ಅನ್ನೋದ್ರ ಕಡೆ ಅವನು ಯೋಚನೆ ಮಾಡ್ತಾನೆ, ಮತ್ತು ನಿಜವನ್ನೇ ಹೇಳ್ತಾನೆ, ಕೋಮಲವಾಗಿರ್ತಾನೆ ಅವನು, ಬೇರೆಯವರಿಗೆ ಗೌರವ ಕೊಡ್ತಾನೆ, ಮತ್ತು ಒಳ್ಳೆ ಪವಿತ್ರವಾದಂಥ ವಿಚಾರಗಳನ್ನೇ ಅವನು ಯಾವಾಗಲೂ ಮಾತಾಡ್ತಾ ಇರ್ತಾನೆ. ಕೆಟ್ಟ ವಿಚಾರಗಳನ್ನು ಬಾಯಲ್ಲಿ ಬರೋದಿಲ್ಲ. ಅಂಥ ಒಬ್ಬ ಒಳ್ಳೆ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಗಣಿಯಿಂದ ಹೊರಬಂದ ವಜ್ರದ ಹಾಗೆ ಹೊಳಿತಾನೆ. ಅಂತಂದರೆ ತನ್ನ ಕುಲದವರ ಮಧ್ಯೆ ಅವನು ಅಷ್ಟು ಶ್ರೇಷ್ಠವಾದಂಥ ವ್ಯಕ್ತಿ ಆಗ್ತಾನೆ, ಮತ್ತು ಪ್ರಸಿದ್ಧಿಯನ್ನು ಕೂಡ ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.